Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇವತ್ತು ಯಾವ ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ಸೊ ಮೊದಲದಾಗಿ ದಯವಿಟ್ಟು ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲನೂ ಇಗ್ನೋರ್ ಮಾಡಿ, ಬಿಕಾಸ್ ಇಲ್ಲಿ ದೇವ್ರ ಮೆರವಣಿಗೆನೇ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಪಟಾಕಿ ಆ್ಯಂಡ್ ಡೋಲಿನ ಶಬ್ದ ಸೊ ಇದೆಲ್ಲ ಬರ್ತಿದೆ. ಸೊ ದಯವಿಟ್ಟು ಇಗ್ನೋರ್ ಮಾಡಿ. ಆ್ಯಂಡ್ ನಾನಿವತ್ತು ಟ್ರಾವೆಲಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಟೆಂಪಲ್ ರನ್ ಮಾಡೋಣ ಅಂತ. ಸೊ ಟೆಂಪಲ್ ವಿಸಿಟ್ ಮಾಡ್ತಾಯಿದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನು ಅಂತ ಆನ್ ದ ವೇ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಇನ್ನೇನು ಈಗಲೂ ಮಳೆನೂ ಬರೋ ಥರ ಇದೆ. ಸೊ ಇವಾಗ ಬೇಗ ಕ್ವಿಕ್ಕಾಗಿ ಹೊರಡಬೇಕು ಮನೆಯಿಂದ. ಸೊ ಸ್ವಲ್ಪ ಡಿನ್ನರ್ನ ಮುಗಿಸ್ಕೊಂಡು ಆ್ಯಂಡ್ ದೆನ್ ಮನೆಯಿಂದ ಹೊರಡೋಣ. ಈ ಮಳೆ ಬಂದರೆ ನಿಲ್ಲೋ ಅಂತ ನನಗೇನು ಚಾನ್ಸಸ್ ಕಾಣಿಸ್ತಿಲ್ಲ. ಸೊ ಆದಷ್ಟು ಬೇಗ ಮನೆ ಬಿಡಬೇಕು. ಸೊ ಇವಾಗ ಡಿನ್ನರ್ನ ಮುಗಿಸ್ಕೊಂಡು ಕ್ವಿಕ್ಕಾಗಿ ಮನೆ ಬಿಡ್ತೀವಿ. ಸೊ ಆನ್ ದ ವೇ ಬನ್ನಿ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಬಸ್ಸು ರಿಸರ್ವೇಷನ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಮೆಜೆಸ್ಟಿಕ್ಗೆ ಹೋಗಿದ್ವಿ ಬಸ್ ಹತ್ತೋದಕ್ಕೆ. ಆ್ಯಂಡ್ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ. ಸೊ ಇನ್ನೇನು ಒಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೇ. ಸೊ ಬಸ್ಸು ಹೊರಡೋದಕ್ಕೆ. ಸೊ ಅಷ್ಟರಲ್ಲಿ ನಾವು ಮೆಜೆಸ್ಟಿಕ್ನ ರೀಚ್ ಆದ್ವಿ. ಸೊ ಮೆಜೆಸ್ಟಿಕ್ ಅಂದರೆ ನಾವು ಬಸ್ನ ತೊಗೊಂಡಿದ್ದು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಎಲ್ಲ ಫುಲ್ಲು ಸೆಗ್ರಿಗೇಟ್ ಎಲ್ಲ ಆಯಿತು. ಸೀಟೆಲ್ಲ ಬಂದು ಚೆಕ್ ಮಾಡಿದ್ರು ಕಂಡಕ್ಟ್ರು. ಸೊ ಎಲ್ಲ ಆಯಿತು. ಸೊ ಅಲ್ಲಿಂದ ನಾವು ಜರ್ನಿನ ಶುರು ಮಾಡಿದ್ದೆ ನಾವು ಮೆಜೆಸ್ಟಿಕ್ಕಿಂದ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಒಂಥರ ಖುಷಿಯಾಗಿ ನಮ್ಮ ಜರ್ನಿನ ನಾವು ಶುರು ಮಾಡಿದ್ವಿ. ಡಿನ್ನರ್ಗೆ ಅಂತ ಬ್ರೇಕ್ ಕೊಟ್ಟಿದ್ದರು. ನಾವು ಆಲ್ರೆಡಿ ಮನೇಲೇ ನಾವು ಡಿನ್ನರ್ನ ಮುಗಿಸ್ಕೊಂಡಿದ್ವಿ. ಸೊ ಹಾಗಾಗಿ ಲೈಟಾಗಿ ಬಿಸ್ಕೆಟು ಟೀ ಕಾಫಿ ಸೊ ಈ ಥರ ರಿಫ್ರೆಶ್ ಆದ್ವಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಅಲ್ಲೇ ಆಚೆ ಕಡೆ ಸ್ವಲ್ಪ ಫ್ರೆಶ್ ಏರ್ನ ತೊಗೊಂಡು ಸ್ವಲ್ಪ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ಅಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ತಿಂದ್ಕೊಂಡು ಮಜಾ ಮಾಡಿಕೊಂಡು ಮ್ಯೂಸಿಕ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಸ್ ಹತ್ತಿದ್ಮೇಲೆ ನಿದ್ದೆ ಮಾಡಿದ್ದಷ್ಟೇ. ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ, ಒಂದು 6:30 ಆಗಿರ್ಬೋದು. ಏನು ಸಕ್ಕತ್ತಾಗಿತ್ತು ಅಂತಂದರೆ ವಾತಾವರಣ. ಮಂಜು ಬೀಳ್ತಾಯಿತ್ತು, ಮಳೆ ಬರ್ತಾಯಿತ್ತು. ಎಷ್ಟು ಹೆಂಗಿತ್ತು ಅಂತಂದರೆ ವೆದರು, ಆ ತಣ್ಣಗಿರೋ ಗಾಳಿ ಅದೆಲ್ಲನೂ ಸಕ್ಕತ್ತಾಗಿತ್ತು. ಸೊ ನಾವು ಫಸ್ಟು ಹೋಗಿದ್ದೆ ನಾವು ಗೋಕರ್ಣಗೆ. ಸೊ ಏನು ಚೆನ್ನಾಗಿತ್ತು ಅಂತಂದರೆ ವ್ಯೂ ಮಾತ್ರ ನಿಜವಾಗ್ಲೂ ನನಗಂತೂ ಒಳ್ಳೆ ಸ್ವರ್ಗ ನೋಡ್ದಂಗೆ ಇತ್ತು. ಎಲ್ಲ ಆ ಕಡೆ ಗ್ರೀನರಿ, ಆ ಕಣ್ಣಿಗೆ ಎಷ್ಟು ತಂಪಾಗಿತ್ತು, ಸಖತ್ತಾಗಿತ್ತು. ನಾನಂತೂ ಆ ವ್ಯೂನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ನಾವು ಗೋಕರ್ಣ ರೀಚ್ ಆಗಿದ್ದು 7:30ಗೆ ರೀಚ್ ಆದ್ವಿ. ಆ್ಯಂಡ್ ಅಷ್ಟರಲ್ಲೇ ಲೈಟಾಗಿ ಸೆಕೆ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಟೀ ಕಾಫಿ ಕುಡಿದು ಆ್ಯಂಡ್ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಹೋದ್ವಿ.
ಕಲ್ಯಾಣಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿದೆ. ಸೊ ಯಾರೆಲ್ಲ ಗೋಕರ್ಣಗೆ ಹೋಗ್ತಿರೋ ಸೊ ಬೇರೆ ಎಲ್ಲೂ ನೀವು ಫ್ರೆಶ್ ಅಪ್ ಆಗೋ ಅವಶ್ಯಕತೆಯೇ ಇಲ್ಲ. ಸೊ ಕಲ್ಯಾಣಿಲಿ ನಾವು ಸ್ನಾನ ಮಾಡಬೇಕಂತೆ. ಸೊ ಅವಾಗ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಗೋಕರ್ಣಗೆ ಹೋದರೆ ಸೊ ಈ ಕಲ್ಯಾಣಿಲಿ ಸ್ನಾನ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆಯದಾಗತ್ತೆ ಆ್ಯಕ್ಚುಲಿ. ಆ್ಯಂಡ್ ಅದಾದಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಅಲ್ಲಿಂದ ಹೊರಟ್ವಿ. ಕಲ್ಯಾಣಿಗೂ ಮತ್ತು ದೇವಸ್ಥಾನಕ್ಕೂ ಸ್ವಲ್ಪ ಜಾಸ್ತಿ ದೂರನೇ ಡಿಸ್ಟೆನ್ಸ್ ಇತ್ತು ಅಂಥೇಳಿ ನಾವು ಅಲ್ಲಿಂದ ಆಟೋಲ್ಲಿ ಹೋದ್ವಿ. ಆ್ಯಂಡ್ ಫಸ್ಟು ನಾವು ಹೋಗಿದ್ದೆ ಗಣೇಶ ದೇವಸ್ಥಾನಕ್ಕೆ. ಸೊ ತುಂಬಾ ಒಳ್ಳೆ ದರ್ಶನ ಆಯಿತು. ಸೊ ನಮಸ್ಕಾರ ಮಾಡಿಕೊಂಡು ಸೊ ಅದ್ರ ಆಪೋಸಿಟೇ ಶಿವನ ದೇವಸ್ಥಾನ ಆಯಿತು ಆ್ಯಂಡ್ ಪಾರ್ವತಿ ಅಮ್ಮ ದೇವಸ್ಥಾನ ಕೂಡ ಆಯಿತು. ಸೊ ಎರಡೂ ಕಡೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಆಲ್ಮೋಸ್ಟ್ ಒಳಗಡೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ. ನಾವೆಲ್ಲ ನಿಧಾನವಾಗಿ ನೋಡಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಸೊ ಆಚೆ ಬರೋಷ್ಟರಲ್ಲಿ ಅಷ್ಟೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಆಚೆ ಕಡೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೇನು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು, ವೆರೈಟಿಯಾಗಿ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಆಗಿ ತುಂಬಾ ನನಗೆ ಇಷ್ಟ ಆಗಿದ್ದು. ಆ್ಯಂಡ್ ಅದಾದಮೇಲೆ ನಾವು ಬೀಚಿಗೆ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಬಟ್ ತುಂಬಾ ವಾಸನೆ ಬರ್ತಾಯಿತ್ತು ಬೀಚು. ಆ್ಯಂಡ್ ಅದಾದಮೇಲೆ ಅಲೆ ಜಾಸ್ತಿ ಇದೆ ಅಂಥೇಳಿ ಅಲ್ಲಿ ಯೂಶ್ವಲಿ ಅಲ್ಲಿ ಯಾರೂ ಆಟ ಆಡೋದಕ್ಕಾಗಲ್ಲ, ಬಿಕಾಸ್ ಅಲೆ ಜಾಸ್ತಿ ಬರುತ್ತೆ ಅಂಥೇಳಿ ಅಲ್ಲಿ ಯಾರೂ ಅಷ್ಟು ಜನ ಆಟ ಆಡ್ತಿರ್ಲಿಲ್ಲ. ಆ್ಯಂಡ್ ಮೋರ್ ಓವರ್ ನನಗನ್ಸಿದ್ದು ತುಂಬ ಸ್ಟಿಂಕ್ ಆಗ್ತಿತ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟು. ಬೀಚ್ ಪಕ್ಕನೇ ಹೋಟ್ಲಿದೆ, ಸೊ ಅಲ್ಲಿ ನನ್ನ ಹೆಸರು ಮರ್ತೋಗಿದ್ದೀನಿ, ಬಟ್ ತುಂಬಾ ಚೆನ್ನಾಗಿತ್ತು, ಹೋಮ್ ಮೇಡ್ ಥರನೇ ಇತ್ತು. ಆ್ಯಂಡ್ ಅದಾದಮೇಲೆ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋದಕ್ಕೆ ನಾವು ಹೊರಟ್ವಿ ಅಲ್ಲಿಂದ. ಇಟ್ ವಾಸ್ ಜಸ್ಟ್ 11 o'clock. ಎಷ್ಟು ಬಿಸಿಲಿತ್ತು ಅಂತಂದರೆ, ಸೊ ನಾವೇನೋ ಸ್ನಾನ ಮಾಡಿ ಇವಾಗ ಆಚೆ ಬಂದಿದ್ವೇನೋ ಅಂತ ಅನಿಸಿತ್ತು. ಬಟ್ಟೆ ಎಲ್ಲ ಅಷ್ಟೊಂದು ನೆಂದೋಗಿತ್ತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆ ಬಿಸಿಲಿಗಂತೂ ನನ್ನ ಕೈಯಲ್ಲಿ ಇರೋದಕ್ಕೆ ಆಗಿರಲಿಲ್ಲ. ಸೊ ನನಗೆ ಆವಾಗ ಅನಿಸ್ತು ಅಂಬ್ರೆಲಾ ತೊಗೊಂಡು ಹೋಗಬೇಕಿತ್ತು ಅಂತ. ಸೊ ಅಷ್ಟೊಂದು ಬಿಸಿಲಿತ್ತು. ಸೊ ಪ್ರಾಬಬ್ಲಿ ಅಲ್ಲಿರೋರಿಗೆಲ್ಲನೂ ಆ ವೆದರ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಬಟ್ ಆ ಬಿಸಿಲಿಗೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಆನ್ ದ ವೇ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಲ್ಲೆಲ್ಲಿ ನೋಡಿದ್ರೂ ಗ್ರೀನ್ರಿ ಇತ್ತು ಆ್ಯಂಡ್ ನೀರಿತ್ತು. ರೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು.
ಆ್ಯಂಡ್ ನಾನಂತೂ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ನೆಕ್ಸ್ಟ್ ಹೋಗಿದ್ದು ಇಡಗುಂಜಿ ಗಣೇಶ ಟೆಂಪಲ್ಗೆ. ಆ್ಯಂಡ್ ಅಲ್ಲಿ 2:30 ಆಗಿತ್ತು ನಾವು ರೀಚ್ ಆಗೋಷ್ಟರಲ್ಲಿ. ಸೊ ಹಾಗಾಗಿ ಟೆಂಪಲ್ ಕ್ಲೋಸ್ ಆಗಿತ್ತು ಆ್ಯಂಡ್ 3 o'clockಗೆ ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ಅಲ್ಲೇ ಸ್ಟಾಲ್ಸ್ ಎಲ್ಲ ಇತ್ತು ಅಲ್ಲೂ ಕೂಡ. ಸೊ ಅಲ್ಲೆಲ್ಲನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಅಲ್ಲಿ ಲಂಚ್ನ ಮುಗಿಸ್ಕೊಂಡ್ವಿ ನಾವು. ಆ್ಯಂಡ್ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಷ್ಟರಲ್ಲಿ ಆಲ್ಮೋಸ್ಟ್ ನಾವು ಅಲ್ಲಿ ಹೋಗಿ ಅಲ್ಲೆಲ್ಲ ಜಾಗನೆಲ್ಲ ನೋಡಿಕೊಂಡು ಸುತ್ತಮುತ್ತ ಇರೋ ಅಂಗಡಿನೆಲ್ಲ ನೋಡಿಕೊಂಡು ಹೋಗೋಷ್ಟರಲ್ಲಿ ಒಂದು 3 o'clock ಆಗಿತ್ತು ಲಂಚೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ. ಸೊ ಟೆಂಪಲ್ಲು ಕೂಡ ಆಗ್ತಾನೆ ಓಪನ್ ಮಾಡಿದರು ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ಒಳ್ಳೆ ದರ್ಶನ ಆಯಿತು. ಸೊ ನಾವೆಲ್ಲೇ ಹೋಗಿದ್ರೂ ಎಲ್ಲ ಕಡೆನೂ ಒಳ್ಳೆ ದರ್ಶನ ಆಯಿತು ನಮಗೆ. ಸೊ ಹಾಗಾಗಿ ಒಂದು ಖುಷಿ ಇದೆ. ಸೊ ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದೆ ಮುರುಡೇಶ್ವರಗೆ. ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ 4:30 ಆಗಿತ್ತು. ಆ್ಯಂಡ್ ಅಲ್ಲಿ ಹೋದ್ವಿ ಒಳಗಡೆ. ನಿಜವಾಗ್ಲೂ ನಮಗೆ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ನಮಗೆ ಗೊತ್ತಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೇನಾಗಿತ್ತು ಅಂತಂದರೆ ತಾನೇ ಅಲ್ಲಿ ಬೀಚಲ್ಲಿ ಆಡೋದಕ್ಕೆ ಬಿಟ್ಟಿದ್ರಂತೆ ಮಾರ್ನಿಂಗು. ಸೊ 3 ಜನ ಯಾರೋ ಆಟಾಡೋದಕ್ಕೆ ಹೋಗಿ 4 ಜನ ಆಟಾಡೋದಕ್ಕೆ ಹೋಗಿ ಒಬ್ಬರು ಆಲ್ರೆಡಿ ನೀರೊಳಗಡೆ ಹೋಗ್ಬಿಟ್ಟಿದ್ರಂತೆ, ಬಾಡಿನೂ ಸಿಕ್ಕಿರಲಿಲ್ವಂತೆ. ಆ್ಯಂಡ್ 3 ಜನ ತುಂಬಾ ಸೀರಿಯಸ್ ಆಗಿದ್ರಂತೆ ಹೇಳಿ ಬೀಚ್ನ ಕ್ಲೋಸ್ ಮಾಡಿದರು. ಸೊ ನಾನಲ್ಲಿ ಬೀಚಲ್ಲಿ ಆಡಬೇಕು ಅಂತಲೇ ಹೋಗಿದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಸೊ ಈ ಥರ ಒಂದು ಇನ್ಸಿಡೆಂಟ್ ಆಗಿದ್ದ ಕಾರಣದಿಂದ ಸೊ ಬೀಚ್ ಕ್ಲೋಸ್ ಮಾಡಿದರು ಆ್ಯಂಡ್ ಅಲ್ಲಿ ಯಾರಿಗೂ ಆಡೋದಕ್ಕೆ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಇನ್ನೇನು ಮಾಡೋದಕ್ಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ ಅಂಥೇಳಿ ಆಚೆನೇ ಬೀಚ್ ನೋಡಿಕೊಂಡು ಸೊ ಒಂದು ಸ್ವಲ್ಪ ಅಲ್ಲೆಲ್ಲನೂ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಂಡ್ ಸ್ನ್ಯಾಕ್ಸ್ನ ತಿಂದ್ಕೊಂಡು ಆ್ಯಂಡ್ ಅಲ್ಲಿಂದ ಹೊರಟ್ವಿ. ಸೊ ಗೈಸ್, ಹೋಪ್ಫುಲಿ ಬೆಳಗ್ಗೆಯಿಂದ ವಿಡಿಯೋ ಎಲ್ಲ ನೀವು ನೋಡಿದ್ದೀರಾ. ಸೊ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾವೆಲ್ಲಿ ಶುರು ಮಾಡಿ ಆ್ಯಂಡ್ ಎಲ್ಲಿ ಯಾವ ಟೆಂಪಲ್ಗೆಲ್ಲ ಹೋಗಿದ್ದೀವಿ ಅಂತ. ಸೊ ಇವಾಗ ಲಾಸ್ಟ್ ನಾವು ಮೂಕಾಂಬಿಕೆ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲೇ ಇವತ್ತು ಹಾಲ್ಟ್ ಆಗ್ತೀವಿ. ಒಂದು ಚಿಕ್ಕ ರೂಮ್ ತೊಗೊಂಡಿದ್ದೀವಿ ಆ್ಯಂಡ್ ಸಿಕ್ಕಾಬಿಟ್ಟೆ ರಶ್ ಇದೆ. ಆ್ಯಂಡ್ ಇಲ್ಲಿ ಬರೋಕ್ಕಿಂತ ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದು, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ರೂಮ್ ಸಿಗೋದು. ಆ್ಯಂಡ್ ಇಲ್ಲಿ
ತುಂಬ ಕಾಸ್ಟ್ಲಿ ಇದೆ ರೂಮ್ಸು, ಲೈಕ್ 3000 4000 ಸೊ ಆ ಥರ ಕಾಸ್ಟ್ಲಿ ಇದೆ. ಸೊ ನೀವು ಬರೋಕ್ಕಿಂತ ಮುಂಚೆ ಬುಕ್ ಮಾಡ್ಕೊಂಡು ಬನ್ನಿ, ಓಕೆನಾ. ಆ್ಯಂಡ್ ನಾವು ದರ್ಶನಕ್ಕೆ ಹೋಗೋಷ್ಟರಲ್ಲಿ ಇಲ್ಲಿ ರೀಚ್ ಆಗೋಷ್ಟಕ್ಕೆ ನಮಗೆ ಟೈಮ್ ಆಗೋಯ್ತು. ಸೊ ಹಾಗಾಗಿ ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗ್ತೀವಿ. ಸೊ ಊಟ ಮಾಡಿಕೊಂಡು ಡೈರೆಕ್ಟಾಗಿ ರೂಮಿಗೆ ಬಂದು ಇವಾಗ ರೆಸ್ಟ್ ಮಾಡೋದಕ್ಕೆ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ಡೇ ಇಷ್ಟೇ ಆಗಿತ್ತು. ಸೊ ನೆಕ್ಸ್ಟ್ ನಾಳೆ ಏನೆಲ್ಲ ನಮ್ಮ ಪ್ರೋಗ್ರಾಮು, ನಾಳೆ ಏನೆಲ್ಲ ನಾವು ಮಾಡ್ತೀವಿ, ಸೊ ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ, ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ, ನಾಳೆದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ. ಆ್ಯಂಡ್ ನಾಳೆ ತನಕ ನನ್ನ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.